ಮಾಜಿ ಉಪ ಪ್ರಧಾನಿ ಎಲ್.ಕೆ. ಅಡ್ವಾಣಿಗೆ ಭಾರತ ರತ್ನದ ಗರಿ. ಅಡ್ವಾಣಿ ನಿವಾಸಕ್ಕೆ ತೆರಳಿ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ರಾಷ್ಟ್ರಪತಿಗಳು. ಪ್ರಶಸ್ತಿ ಪ್ರದಾನದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಉಪಸ್ಥಿತರಿದ್ದರು. ಮೊನ್ನೆ ರಾಷ್ಟ್ರಪತಿ ಭವನದಲ್ಲಿ ಭಾರತ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಅನಾರೋಗ್ಯದ ಕಾರಣದಿಂದ ಮೊನ್ನೆ ಸಮಾರಂಭಕ್ಕೆ ಅಡ್ವಾಣಿ ಗೈರಾಗಿದ್ರು. ನಿನ್ನೆ ದೆಹಲಿ ನಿವಾಸಕ್ಕೆ ತೆರಳಿ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅಡ್ವಾಣಿ ನಿವಾಸದಲ್ಲೇ ಭಾರತ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಗೌರವ ಸಲ್ಲಿಸಿದ್ರು. ಮೋದಿಯವರು ಪಕ್ಕದಲ್ಲೇ ಕೂತಿದ್ದನ್ನ ನೀವು ನೋಡ್ತಾ ಇದ್ದೀರಿ. ಪ್ರಶಾಂತ್, ಸುದೀರ್ಘ ರಾಜಕೀಯ ಜೀವನ, ಅನಾರೋಗ್ಯ ಕಾರಣದಿಂದ ಕಾರ್ಯಕ್ರಮಕ್ಕೆ ಬರೋದಕ್ಕಾಗಲಿಲ್ಲ. ಸ್ವತಃ ಮನೆಗೆ ಬಂದು ರಾಷ್ಟ್ರಪತಿಗಳು ಭಾರತ ರತ್ನ ಪ್ರಶಸ್ತಿ. ಯೋಗ್ಯವಾಗಿರ್ತಕ್ಕಂಥ ಒಂದು ಆಯ್ಕೆ ಅಂತಿದ್ದರೆ ಅದು ಲಾಲ್ ಕೃಷ್ಣ ಅಡ್ವಾಣಿ ಅವ್ರಿಗೆ ಭಾರತ ರತ್ನ. ನನಗನ್ಸುತ್ತೆ ಇತ್ತೀಚಿನ ವರ್ತಮಾನ ಕಳೆದ 10-15 ವರ್ಷಗಳ ರಾಜಕಾರಣವನ್ನು ನೋಡಿದಾಗ ಇಬ್ಬರು ವ್ಯಕ್ತಿಗಳು ಪ್ರಧಾನಮಂತ್ರಿ ಆಗದೇ ಇದ್ದದ್ದು ನಾನೇ ಅಂದರೆ ನಮ್ಮ ದೃಷ್ಟಿಯಿಂದ ಅಂತ ಹೇಳ್ತಾ ಇಲ್ಲ, ದೇಶದ ದೃಷ್ಟಿಯಿಂದಲೂ ಕೂಡ ಅದಕ್ಕೊಂದು ಪ್ರಧಾನಮಂತ್ರಿ ಆಗಬೇಕಾಗಿತ್ತು ಅನ್ನುವ 2 ಹೆಸರುಗಳಲ್ಲಿ ಒಂದು ಪ್ರಣಬ್ ಮುಖರ್ಜಿ, ಒಂದು ಲಾಲ್ ಕೃಷ್ಣ ಅಡ್ವಾಣಿ. ಪ್ರಣಬ್ ಮುಖರ್ಜಿ ರಾಷ್ಟ್ರಪತಿ ಆದರು, ಲಾಲ್ ಕೃಷ್ಣ ಅಡ್ವಾಣಿ ಉಪ ಪ್ರಧಾನಿಯ ನಂತರ ಪ್ರಧಾನಿ ಮತ್ತು ರಾಷ್ಟ್ರಪತಿ ಆಗಲಿಕ್ಕೆ ಸಾಧ್ಯ ಆಗಿದೆ. ಸರಿ, ಅದು ಪರಿಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತೆ. ನೋಡಿ, ಭಾರತದ ರಾಜಕಾರಣದಲ್ಲಿ ಇವತ್ತು ಕಾಂಗ್ರೆಸ್ಗೆ ಪರ್ಯಾಯವಾಗಿ ಕಾಂಗ್ರೆಸ್ನಷ್ಟೇ ಗಟ್ಟಿಯಾಗಿ ಬೆಳೆದಿರ್ತಕ್ಕಂಥ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ. ಆ ಭಾರತೀಯ ಜನತಾ ಪಾರ್ಟಿಗೆ ಇವತ್ತಿನ ಸ್ವರೂಪ ಬರಲಿಕ್ಕೆ ಕಾರಣ ನನಗನ್ಸುತ್ತೆ ಒಂದು RSS, ಆಮೇಲೆ ಇಬ್ಬರು ವ್ಯಕ್ತಿಗಳು, ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಲಾಲ್ ಕೃಷ್ಣ ಅಡ್ವಾಣಿ. ಅದರಲ್ಲೂ ವಾಜಪೇಯಿ ಅವ್ರದ್ದೊಂದು ಬೇರೆ ರೀತಿಯ ವ್ಯಕ್ತಿತ್ವ ಆದರೆ ಲಾಲ್ ಕೃಷ್ಣ ಅಡ್ವಾಣಿ ಅವ್ರದ್ದು ಆರ್ಗನೈಸಿಂಗ್ ಕೆಪಾಸಿಟಿ ಇರತಕ್ಕಂಥ ಒಂದು ವ್ಯಕ್ತಿತ್ವ. ನೋಡಿ, ಪಂಡಿತ್ ನೆಹರು, ಇಂದಿರಾ ಗಾಂಧಿಯವರ ಎದುರುಗಡೆ ಸೋಷಿಯಲಿಸ್ಟ್ ಪಕ್ಷಗಳಿಗೆ ಬಹುಮತವನ್ನು ತರಲಿಕ್ಕೆ ಸಾಧ್ಯ ಆಗಲಿಲ್ಲ. ರಾಮ್ ಮನೋಹರ್ ಲೋಹಿಯಾ ಅಂತ ಒಬ್ಬ ಅದ್ಭುತ ವಾಗ್ಮಿ, ಒಂದು ಐಡಿಯಾಲಜಿಕಲ್ ಡೆಪ್ತ್ ಇರ್ತಕ್ಕಂಥ ಒಬ್ಬ ನಾಯಕನಿದ್ದರೂ ಕೂಡ ರಾಮ್ ಮನೋಹರ್ ಲೋಹಿಯಾ ಸೋಷಿಯಲಿಸ್ಟ್ ಪಾರ್ಟಿಗಳಿಗೆ ಅದು ಸಾಧ್ಯ ಆಗಲಿಲ್ಲ. ಸಂಸ್ಥಾ ಕಾಂಗ್ರೆಸ್ಸು, ಇಂದಿರಾ ಗಾಂಧಿಯವರಿಂದ ಸಿಡಿದಿರ್ತಕ್ಕಂಥ ಪಕ್ಷಗಳೇನಿದ್ವು, ಕಾಮರಾಜ್, ಅತುಲ್ಯ ಘೋಷ್, S.K. ಪಾಟೀಲ್, ನಿಜಲಿಂಗಪ್ಪ ಅಂಥ ನಾಯಕತ್ವ ಇರತಕ್ಕಂಥ ಸಂಸ್ಥಾ ಕಾಂಗ್ರೆಸ್ಗೂ ಕೂಡ ಕಾಂಗ್ರೆಸ್ಗೆ ಪರ್ಯಾಯವಾಗಿ ನಿಲ್ಲಕ್ಕೆ ಸಾಧ್ಯ ಆಗಲಿಲ್ಲ. ನಂತರ ಜನತಾ ಪಾರ್ಟಿ ಒಂದು ಪರ್ಯಾಯವನ್ನು ಕೊಡ್ತು, ಆದರೆ ಹೋಲ್ಡ್ ಆಗಲಿಲ್ಲ. ಯಾಕೆಂದರೆ ಅದು ಬೇರೆ ಬೇರೆ ಪಕ್ಷಗಳ ಮಿಶ್ರಣವಾಗಿತ್ತು. ಜನತಾದಳಕ್ಕೂ ಕೂಡ VP ಸಿಂಗ್, ರಾಮಕೃಷ್ಣ ಹೆಗಡೆ, ದೇವೇಗೌಡರು ಇಂಥ ಒಂದು ನಾಯಕತ್ವರಿದ್ದರು, ಲಾಲು ಪ್ರಸಾದ್ ಯಾದವ್, ಮುಲಾಯಂ ಸಿಂಗ್ ಯಾದವ್. ಬಟ್ ಒಂದು ಶಾಶ್ವತವಾಗಿರ್ತಕ್ಕಂಥ ಪರ್ಯಾಯವನ್ನು ಕೊಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗಲಿಲ್ಲ. ತಾತ್ಕಾಲಿಕವಾಗಿ ಆಗಾಗ ಕೊಟ್ಟಿರ್ಬೋದು, ಆದರೆ BJPಗೆ ಮಾತ್ರ ಅದು ಯಾಕೆ ಸಾಧ್ಯ ಆಯಿತು ಅಂತ ನೋಡಿದರೆ, ಒಂದು RSS ಅನ್ಡೌಟೆಡ್ಲಿ, ಇನ್ನೊಂದು ವಾಜಪೇಯಿ ಮತ್ತು ಅಡ್ವಾಣಿ ಅಂತ. ಅಡ್ವಾಣಿ ಏನು ಮಾಡಿದ್ರು ನೋಡಿ, 90ರಲ್ಲಿ ಅವರ ರಾಮರಥ ಯಾತ್ರೆ BJPಗೆ ಒಂದು ವರ್ಟಿಕಲ್ ಮೊಬಿಲಿಟಿಯನ್ನು ದೇಶದಲ್ಲಿ ಕೊಡ್ತು. ಸ್ಯೂಡೋ ಸೆಕ್ಯುಲರಿಸಮ್ ವಿರುದ್ಧದ ಅವರ ಮಾತುಗಳು ಮೊದಲ ಬಾರಿ ಕಾಂಗ್ರೆಸ್ಸನ್ನು ಒಂದು ತಲ್ಲಣದಲ್ಲಿ ದುಃಖಿತು. ಯಾರ್ಯಾರು ಇವತ್ತಿನ ನಾಯಕತ್ವ ನೋಡಿ, ಪ್ರಮೋದ್ ಮಹಾಜನ್, ಅಡ್ವಾಣಿ ಅವರು ಮಹಾರಾಷ್ಟ್ರದಿಂದ ತಂದು ಇಲ್ಲಿ ನಾಯಕ ಮಾಡಿದರು. ನರೇಂದ್ರ ಮೋದಿ, ಗುಜರಾತ್ಗೆ ಒಬ್ಬ ಪ್ರಚಾರಕನನ್ನು, ಮುಖ್ಯಮಂತ್ರಿಯನ್ನು ಕಳಿಸುವ ನಿರ್ಧಾರ ಲಾಲ್ ಕೃಷ್ಣ ಅಡ್ವಾಣಿ ಅವ್ರದ್ದಿತ್ತು. ಅರುಣ್ ಜೇಟ್ಲಿ, ಸುಷ್ಮಾ ಸ್ವರಾಜ್, ಉಮಾ ಭಾರತಿ, ಕಲ್ಯಾಣ್ ಸಿಂಗ್, ಶಿವರಾಜ್ ಸಿಂಗ್ ಚೌಹಾಣ್, ಅನಂತಕುಮಾರ್, ಗೋಪಿನಾಥ್ ಮುಂದೆ, ಇವರು ಎಲ್ಲರನ್ನ ಒಂದು ಸುಶೀಲ್ ಕುಮಾರ್ ಮೋದಿ, ಎಲ್ಲ ರಾಜ್ಯಗಳಲ್ಲಿ ಒಂದೊಂದು ಗಟ್ಟಿ ನಾಯಕತ್ವವನ್ನು. ಅಂದರೆ ನೀವು ಮಂಡಲ್ ಚಳುವಳಿ ಆದಾಗ ಸೂಕ್ಷ್ಮವಾಗಿ ಗಮನಿಸಿ, ಯಾಕೆ ಇವತ್ತು BJP ಇವತ್ತಿನ BJPಯಾಗಿ ಉಳ್ಕೊಂಡಿದೆ. ಮಂಡಲ್ ಚಳುವಳಿಯ ನಂತರ ಅಯೋಧ್ಯೆಯ ಚಳುವಳಿಯನ್ನು ಲಾಲ್ ಕೃಷ್ಣ ಅಡ್ವಾಣಿ ನಡೆಸಿದರೂ ಕೂಡ ಬಹುತೇಕ ರಾಜ್ಯಗಳಲ್ಲಿ OBC, ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರ ನಾಯಕತ್ವ, ಮಹಾರಾಷ್ಟ್ರದಲ್ಲಿ ಗೋಪಿನಾಥ್ ಮುಂದೆ ನಾಯಕತ್ವ, ಗುಜರಾತ್ನಲ್ಲಿ ನರೇಂದ್ರ ಮೋದಿ, ಮಧ್ಯಪ್ರದೇಶದಲ್ಲಿ ಉಮಾ ಭಾರತಿ, ನಂತರ ಶಿವರಾಜ್ ಸಿಂಗ್ ಚೌಹಾಣ್, ಉತ್ತರ ಪ್ರದೇಶದಲ್ಲಿ ಕಲ್ಯಾಣ್ ಸಿಂಗ್, ದಿಲ್ಲಿಯಲ್ಲಿ ಮದನ್ ಲಾಲ್ ಖುರಾನ. ಅಂದರೆ ಈ ನಾಯಕತ್ವಗಳನ್ನು ಪೋಷಿಸಿದ್ದು ಲಾಲ್ ಕೃಷ್ಣ ಅಡ್ವಾಣಿ. ಇವತ್ತೇನು ಬಿಜೆಪಿ ಸರಿ, ನರೇಂದ್ರ ಮೋದಿ ಬಂದ ಮೇಲೆ ಅದು ಇನ್ನೊಂದು ಉಚ್ಚಾಯಕ್ಕೆ ಹೋಗಿದೆ, ಆದರೆ BJP ಒಂದು ಗಟ್ಟಿ ಬೇಸನ್ನು ಒದಗಿಸ್ಕೊಟ್ಟಿದ್ದು. 96ರ ಘಟನೆ ಪ್ರಾಯಶಃ ಭಾರತದ ರಾಜಕಾರಣದಲ್ಲಿ ನೋಡಿ,
ಭಾರತದ ರಾಜಕಾರಣದಲ್ಲಿ ಇಬ್ಬರು ರಾಜಕಾರಣಿಗಳು ಜಗಳ ಆಡದೇ ಇರುವ ಉದಾಹರಣೆಗಳೇ ಇಲ್ಲ. ಬಟ್ ವಾಜಪೇಯಿ ಮತ್ತು ಲಾಲ್ ಕೃಷ್ಣ ಅಡ್ವಾಣಿ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಬಿ ಜೆ ಪಿಗೋಸ್ಕರ ಅದನ್ನು ಒಟ್ಟಾಗಿ ಬರುವಂತಹ ಒಂದು ಕೊನೆಯ ಗಳಿಗೆಯವರೆಗೆ 96ರಲ್ಲಿ ಜೈನ್ ಹವಾಲಾ ಡೈರಿ ಬರುತ್ತೆ, ಹವಾಲಾ ಟ್ರಾನ್ಸಾಕ್ಷನ್ದು. ಆ ಡೈರಿಯಲ್ಲಿ LK ಅಂತ 2 ಇನಿಷಿಯಲ್ಸ್ ಇರ್ತವೆ. ಅದೇನು ಲಾಲ್ ಕೃಷ್ಣ ಅಡ್ವಾಣಿನೇ ಅಂತ ಆರೋಪ ಯಾರೂ ಮಾಡಿರಲ್ಲ. ಬಟ್ ಅಡ್ವಾಣಿ ಹೇಳ್ತಾರೆ, ನಾನು 96ರ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ. ಈ ದೇಶದ ರಾಜಕಾರಣದಲ್ಲಿ ಯಾವ ವ್ಯಕ್ತಿ ಮತ್ತೊಬ್ಬರ ಹೆಸರನ್ನು ಹೇಳಿದ್ದಾರೆ? ಪಂಡಿತ್ ನೆಹರು ವಲ್ಲಭಾಯ್ ಪಟೇಲ್ ಹೆಸರು ಹೇಳಿದ್ದಾರೆ, ಸುಭಾಷ್ ಚಂದ್ರ ಬೋಸ್ ಹೆಸರು ಹೇಳಲಿಲ್ಲ. ನಾನು ದೂಷಿಸ್ತಾ ಇಲ್ಲ, ಆದರೆ ರಾಜಕಾರಣಿಗಳು ಮತ್ತೊಬ್ಬರ ಹೆಸರನ್ನು ದೊಡ್ಡ ಹುದ್ದೆಗೆ ಹೇಳಿದಂಥ ಉದಾಹರಣೆಗಳು. ಮಹಾತ್ಮ ಗಾಂಧಿ ಬಿಡಿ, ಅದು ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ರಾಜಕಾರಣವನ್ನು ಯೋಚನೆ ಮಾಡ್ತಾಯಿದ್ರು. ಅವರು ನೆಹರೂರನ್ನು ಪ್ರಧಾನಮಂತ್ರಿ ಮಾಡಿದರು. ಆದರೆ 96ರಲ್ಲಿ ತನ್ನ ಜನಪ್ರಿಯತೆ ಇದ್ದಾಗ ಲಾಲ್ ಕೃಷ್ಣ ಅಡ್ವಾಣಿ ಮುಂಬಯಿಯ BJP ಅಧಿವೇಶನದಲ್ಲಿ ಯಾರನ್ನೂ ಕೂಡ ಕನ್ಸಲ್ಟ್ ಮಾಡದೆ ಹೇಳಿದ್ರು, ಅಟಲ್ ಬಿಹಾರಿ ವಾಜಪೇಯಿ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥದ್ದು. ಈ ರೀತಿಯ ವ್ಯಕ್ತಿತ್ವಗಳು ಭಾರತದ ರಾಜಕಾರಣದಲ್ಲಿ ತುಂಬ ವಿರಳವಾಗಿ ಬರ್ತವೆ. ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಇತ್ತು, ಆನೆಸ್ಟಿ ಇತ್ತು. ಲಾಲ್ ಕೃಷ್ಣ ಅಡ್ವಾಣಿ ಅವ್ರ ಮೇಲೆ ಒಂದು ಸಣ್ಣ ಕಳಂಕವನ್ನು ಅವರ ರಾಜಕೀಯ ಜೀವನದಲ್ಲಿ ಹಚ್ಚಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಮೇಲೆ ಒಂದು ಸಣ್ಣ ಕಳಂಕವನ್ನು ಹಚ್ಚಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ? ಆ ರೀತಿಯ ಶುಚಿತ್ವವನ್ನು ರಾಜಕಾರಣದಲ್ಲಿ ಕಾಪಾಡ್ಕೊಂಡು ಬಂದವರು. ಆ ಕಾರಣದಿಂದ ಇವತ್ತು ಭಾರತ ರತ್ನ ಸಿಕ್ಕಾಗ ಪಕ್ಷ ಇವತ್ತು ನೋಡಿ ಪ್ರತಿಯೊಂದನ್ನು ಪಕ್ಷದಲ್ಲೇ ನೋಡುವಂಥ ಒಂದು ದೃಷ್ಟಿಕೋನ ನಮ್ಮ ಎಲ್ಲರಿಗೂ ಬಂದುಬಿಟ್ಟಿದೆ ಭಾರತದಲ್ಲಿ. ಅವರು ಈ ಕಡೆಯವರ, ಅವರು ಆ ಕಡೆಯವರ. ಆದರೆ ಕೆಲವು ವ್ಯಕ್ತಿಗಳು ಮಾತ್ರ ಆ ಕಡೆ ಈ ಕಡೆ ಇಬ್ಬರಿಂದಲೂ ಕೂಡ ಗೌರವವನ್ನು ವಾಜಪೇಯಿ ಅಂತ ಅಡ್ವಾಣಿಯವ್ರಿಗೆ ಭಾರತ ರತ್ನ ಸಿಕ್ಕಾಗ ವಿಪಕ್ಷಗಳೇನು ಅದನ್ನು ಯಾರೂ ಕೂಡ ವಿರೋಧಿಸಲಿಲ್ಲ. ಪ್ರಣಬ್ ಮುಖರ್ಜಿಯವ್ರಿಗೆ ಭಾರತ ರತ್ನ ಬಂದಾಗ ಯಾರೂ ಕೂಡ ಅದನ್ನು ವಿರೋಧಿಸಲಿಲ್ಲ. ಯಾಕಂದರೆ ಆ ಪಕ್ಷದ ಎಲ್ಲೆಯನ್ನು ಮೀರಿ ಬೆಳೆದಿರ್ತಕ್ಕಂಥ ಆ ರೀತಿಯ ವ್ಯಕ್ತಿತ್ವಗಳು ಸಮಾಜಕ್ಕೆ ಬೇಕಾಗತ್ತೆ. ಅದು ರಾಜಕಾರಣದಂಥ ಬರೀ ಒಡೆಯುವ ಶಕ್ತಿ ಇದೆ ಆ ರಾಜಕಾರಣಕ್ಕೆ. ಅಲ್ಲಿ ನೀವು ಬೆಸೆಯುವ ಶಕ್ತಿಯನ್ನು ಹೊಂದಿರತಕ್ಕಂಥವ್ರು ಈ ದೇಶಕ್ಕೆ, ಈ ನೆಲಕ್ಕೆ, ಈ ಸಮಾಜಕ್ಕೆ ಆಗಾಗ ಬೇಕಾಗ್ತಾರೆ. ಅದೊಂದು ಶಕ್ತಿ. ಅದು ಪ್ರಾಯಶಃ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಎ ಫಿಟ್ಟಿಂಗ್ ಟ್ರಿಬ್ಯೂಟ್ ಟು ಎ ಗ್ರೇಟ್ ಪಾಲಿಟಿಷಿಯನ್ಸ್ ಆಫ್ ಅವರ್ ಎರಾ ಅಂತ ನೋಡಿ. ಎಲ್ಲರೂ ಪ್ರಧಾನಿ ಆದವರೇ ಗ್ರೇಟ್ ಅಂತ ಅನ್ಕೋಬೇಡಿ. ಕರೆಕ್ಟ್. ಉನ್ನತ ಹುದ್ದೆಗೆ ಬಂದವರೇ ಬಹಳ ಜನಪ್ರಿಯರು ಹಾಗಿರಲ್ಲ. ಅದು ಕೆಲವ್ರಿಗೆ ತಪ್ಪುತ್ತೆ, ಕೆಲವ್ರಿಗೆ ಸಿಕ್ಕತ್ತೆ. ಅದು ಯೋಗ್ಯತೆ ಅರ್ಹತೆ ಇದ್ದರೂ ಯೋಗ ಇರಲ್ಲ ಅಂತಾರಲ್ಲ, ಆ ರೀತಿ ಅಡ್ವಾಣಿಯವ್ರಿಗೆ ಯೋಗ ಇರಲಿಲ್ಲ. ಆದರೆ ಅವರ ಕೊಡುಗೆ ಭಾರತದ ರಾಜಕಾರಣಕ್ಕೆ ದೊಡ್ಡ ಪ್ರಮಾಣದಲ್ಲಿ ಇದೆ. ಪ್ರಾಯಶಃ ಭಾರತ ರತ್ನ ಇದೆ ಟ್ರಿಬ್ಯೂಟ್ ಫಾರ್ ಹಿಸ್ ಪೊಲಿಟಿಕಲ್ ಜರ್ನಿ ಅಂತ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.